ಇನ್ನೊಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬ್ರೌನ್ ರೈಸ್ ಅವಲಕ್ಕಿ. ಬನ್ನಿ ಇದು ಹೇಗೆ ಮಾಡೋಣ ಅಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿದು ಬ್ರೌನ್ ರೈಸ್ ಅವಲಕ್ಕಿನ ತೊಗೊಂಡಿದ್ದೀನಿ. ಯಾವುದೇ ದಿನಸಿ ಅಂಗಡಿಯಲ್ಲಿ ಕೂಡ ನಿಮಗೆ ಇದು ಈಸಿಯಾಗಿ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ, ಇಷ್ಟವಾದಂಥ ತರಕಾರಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಗೋಡಂಬಿ, ಸಾಸಿವೆ, ಜೀರಿಗೆ, ಕಡಲೆಬೀಜ, ಉಪ್ಪು, ಸಕ್ಕರೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಅವಲಕ್ಕಿನ ನೆನೆಸೋಣ. 1 ಅಥವಾ 2 ಬಾರಿ ಈ ರೀತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ್ಬಿಟ್ಟು ನಾವು ಇದನ್ನು ಡ್ರೈನ್ ಮಾಡಲಿಕ್ಕೆ ಬಿಟ್ಬಿಡೋಣ. ಒಂದು 5 ರಿಂದ 10 ನಿಮಿಷ ಅವಲಕ್ಕಿ ನೆನೆದ್ರೆ ತಿನ್ನೋದಕ್ಕೆ ತುಂಬ ಸಾಫ್ಟಾಗಿ ಆಗುತ್ತೆ. ನಾನೊಂದು ಜರಡಿಯಲ್ಲಿ ಹಾಕಿಬಿಟ್ಟು ನೀರನ್ನ ಬಸಿತಾ ಇದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ಪ್ಲೇನ್ ವಾಟರ್ ಹಾಕಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ. ತರಕಾರಿನ ಕಟ್ ಮಾಡ್ಕೊಳ್ಳೋಣ. ನೀವು ಬೀನ್ಸ್ ತೊಗೊಳ್ಳಿ, ಕ್ಯಾರೆಟ್ ತೊಗೊಳ್ಳಿ, ಹೂಕೋಸು, ಎಲೆಕೋಸು ಕೂಡ ನೀವು ಹಾಕ್ಬೋದು. ಮಕ್ಕಳು ಇಷ್ಟಪಡ್ತಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನೀಗ ಇಲ್ಲಿ ಕೇವಲ ಕ್ಯಾರೆಟ್ ಮತ್ತು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ರೌನ್ ರೈಸು ಅವಲಕ್ಕಿ ತಿನ್ನೋದ್ರಿಂದ ನಮಗೆ ತುಂಬ ಲಾಭ ಇದೆ. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ. ಮತ್ತು ರಕ್ತದಲ್ಲಿನ ಸಕ್ಕರೆ ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ. ಮ್ಯಾಗ್ನೇಸಿಯಮ್ ಮತ್ತು ಸೆಲೆನಿಯಮ್ ಹೆಚ್ಚಿರೋದ್ರಿಂದ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ವಿಟಮಿನ್ ಬಿ ಮತ್ತು ಇ ಇದೆ. ನಾವು ಪ್ರತಿದಿನ ಅವಲಕ್ಕಿನ ತಿಂತಾ ಬರ್ಬೋದು. ಇದರಲ್ಲಿ ನೀವು ಮೊಸರು ಅವಲಕ್ಕಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸ್ವೀಟ್ ಪಾಯಸ ಥರ ಮಾಡ್ಕೋಬೋದು. ಒಂದು ಕಡಾಯಿ ಇಡಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಎಣ್ಣೆ ಕಡಿಮೆ ಜಾಸ್ತಿ ಕೂಡ ಹಾಕ್ಕೋಬಹುದು. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕಡಲೆಬೀಜ ಹಸಿ ಇದ್ದರೆ ಕಡಲೆಬೀಜ ಇವಾಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬ್ರೌನ್ ರೈಸ್ ಅವಲಕ್ಕಿಯಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ನಮಗೆ ಹಸಿವು ಕೂಡ ಬೇಗ ಆಗಲ್ಲ. ನೀವು ತಿಂಡಿಗೆ ಬೇಕಾದರೆ ತಿನ್ಕೋಬಹುದು, ಇಲ್ಲಾಂದರೆ ನೈಟ್ ಟೈಮ್ ಡಿನ್ನರ್ ಕೂಡ ತಿನ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಪ್ಲೇನ್ ಅವಲಕ್ಕಿನ ಮಾಡ್ಕೊಳ್ತಾನೆ ಇರ್ತೀವಿ. ಈ ರೀತಿ ತರಕಾರಿ ಹಾಕಿಬಿಟ್ಟು ಮಾಡಿದ್ರೆ ಹೆಲ್ದಿ ಕೂಡ ಇರುತ್ತೆ. ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಕೂಡ ಆಪ್ಷನಲ್ಲು. ನಾನು ಕಡಲೆ ಬೀಜ ಹುರಿದಿರುವಂಥದ್ದಿತ್ತು, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಹಸಿ ಇದ್ದರೆ ನೀವು ಒಗ್ಗರಣೆಯಲ್ಲೇ ಹಾಕ್ಕೋಬೇಕಾಗತ್ತೆ. ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ತಿದ್ರೆ ಇವಾಗಲೇ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೀಟ್ರೂಟ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ನೆನೆಸಿರುವಂತಹ ಅವಲಕ್ಕಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅವಲಕ್ಕಿ, ಮತ್ತು ಡ್ರೈ ಕೂಡ ಇದೆ. ತುಂಬ ನೀರು ಹಾಕಿಬಿಟ್ಟು ಹಾಗೆ ಬಿಡಬಾರ್ದು, ಇಲ್ಲಾಂದರೆ ಅವಲಕ್ಕಿ ಉದುರಾಗಿ ಆಗಲ್ಲ. ಮತ್ತು ನಾವು ಮಿಕ್ಸ್ ಮಾಡಬೇಕಾದ್ರೆ ನಿಧಾನವಾಗಿ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವಲಕ್ಕಿ ನೆಂದಿರುತ್ತಲ್ಲ ಅದು ಮುರಿಯೋ ಚಾನ್ಸಸ್ ಇರುತ್ತೆ. ನೀವು ಬೇಕಾದರೆ ಅರಿಶಿನ ಕೂಡ ಹಾಕ್ಕೋಬೋದು. ಅವಲಕ್ಕಿಯ ಕಲರ್ ಒರಿಜಿನಲ್ ಇರಲಿ ಅಂತ ನಾನು ಅರಿಶಿನ ಹಾಕ್ತಾಯಿಲ್ಲ. ನೀವು ನಿಂಬೆಹಣ್ಣು ಕೂಡ ಇವಾಗ ಹಿಂಡಬಹುದು, ಇಲ್ಲಾಂದರೆ ತಿನ್ನಬೇಕಾದ್ರೆ ಲಾಸ್ಟ್ಗೆ ಕೂಡ ಹಾಕ್ಬಹುದು. ಕಟ್ ಮಾಡಿರುವಂತಹ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಯಾವಾಗಲೂ ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಈ ರೀತಿ ಬಿಟ್ಬಿಡಿ. ಇದರಿಂದ ಏನಾಗುತ್ತೆ, ಅವಲಕ್ಕಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಆಗುತ್ತೆ. ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ. ಇದ್ರ ಜೊತೆ ನೀವು ಉಪ್ಪಿನಕಾಯಿ, ಮೊಸರು ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಸ್ವಲ್ಪ ನಿಂಬೆಹಣ್ಣು ಹಿಂಡಿಬಿಟ್ಟು ಸರ್ವ್ ಮಾಡಿ. ಸ್ವಲ್ಪ ಕಾಯಿ ತುರಿನ ಹೆರ್ಚ್ಕೊಳ್ಳಿ.
ಕೊತ್ತಂಬರಿ ಸೊಪ್ಪು ಮತ್ತು ಮಿಕ್ಸರ್ ಏನಾದರೂ ಅಥವಾ ಸೇವ್ ಏನಾದರೂ ಇದ್ದರೆ ಈ ರೀತಿ ಸ್ಪ್ರೆಡ್ ಮಾಡಿ ಮಕ್ಕಳಿಗೆ ಕೂಡ ಕೊಡ್ಬೋದು, ನೀವು ಕೂಡ ತಿನ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.